ಸುಮಾರು ಒಂದು 300-400 ಹತ್ತಿರಕ್ಕೆ ನೃತ್ಯ ಪ್ರದರ್ಶನವನ್ನು ಕೊಟ್ಟಿದ್ದೇವೆ. ಹೌದು, ಗುರುಗಳು ಕೈ ಎತ್ತಿ ಕೊಟ್ಟಿರುವಂತಹ ಕ್ಲಾಸ್ ಇದು. ಹಾಗೆ ಅದನ್ನು ನಾನೀಗ 25 ವರ್ಷ ಆಯಿತು ಅಂತ ಹೇಳಿದರೆ ನನಗೆ ನಂಬಲಿಕ್ಕೆ ಆಗೋದಿಲ್ಲ. ಕಲಿತು ಹೋಗಿರೋ ಒಂದು 3000 ಮಕ್ಕಳು ಆಗಿರ್ಬೋದು 25 ವರ್ಷದಲ್ಲಿ. ಒಂದು ಸಂಸ್ಥೆ 25 ವರ್ಷ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಯಶಸ್ಸಿಗೆ ಕಾರಣ ಪೋಷಕರು ಮತ್ತು ವಿದ್ಯಾರ್ಥಿಗಳು. ನಮ್ಮ ಅಪ್ಪ ಮಲೆ ಮಾದೇಶ್ವರ ಈಗೊಂದು ಸಾರಿ ಉಗೇ ಅಂದ್ರಪ್ಪೋ, ಉಗೇ ಉಗೇ ಉಗೇ. ಈ 25ರ ಸಂಭ್ರಮದ ಜೊತೆಗೆ ನಮ್ಮ ಮಕ್ಕಳು ಪಾಲ್ಗೊಳ್ಳುವಿಕೆ ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಮ್ಯಾಮ್ ಬಗ್ಗೆ ಹೇಳಬೇಕಂತ ಹೇಳಿದರೆ ಅವರು ಮುಂಚೆ ಹೇಗಿದ್ರು ಇವಾಗ ಸಹ ಆಗಿದ್ದಾರೆ. ಅವರ ಎನರ್ಜಿಗೆ ನಾವು ಮೆಚ್ಚಲೇಬೇಕು. ಅವ್ರು ಹೇಳಿಕೊಡೋದು ಹೇಗೆಂದರೆ ಅವರ ಮಗಳಿಗೆ ಹೇಗೆ ಹೇಳಿಕೊಡ್ತಾರೆ ಅದೇ ರೀತಿ ಎಲ್ಲರಿಗೆ ಹೇಳಿಕೊಡ್ತಾರೆ. ನಾನು 15 ವರ್ಷಗಳ ನಂತರ ಬಂದಾಗ ತುಂಬ ಖುಷಿಯಲ್ಲಿ ನನ್ನನ್ನು ಪುನಃ ಅವರಿಗೆ ಸ್ವೀಕರಿಸಿದ್ದಾರೆ. ಪ್ರಿಯ ವೀಕ್ಷಕರೇ ನಮಸ್ತೆ. ಭರತನಾಟ್ಯ ಭಾರತೀಯ ಸಂಸ್ಕೃತಿಯ ಒಂದು ಸಾಂಸ್ಕೃತಿಕವಾದಂಥ ಶಾಸ್ತ್ರೀಯವಾದಂಥ ಪುರಾತನವಾದಂಥ ಒಂದು ನೃತ್ಯ ಪ್ರಕಾರ. ನಮ್ಮ ದೇಶದೆಲ್ಲೆಡೆ ವಿಶ್ವದೆಲ್ಲೆಡೆ ಈ ಒಂದು ಕಲೆಯನ್ನು ಗೌರವಿಸುವವರಿದ್ದಾರೆ, ಕಲಾವಿದರು ಕೂಡ ಇದ್ದಾರೆ. ವಿಶೇಷವಾಗಿ ನಮ್ಮ ಭಾಗದಲ್ಲಿ ಸುಳ್ಯ, ಪುತ್ತೂರು, ಕಡಬ ಈ ಭಾಗದಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಕಲಾವಿದರಿದ್ದಾರೆ. ಈ ಕಲೆಯನ್ನು ಬೆಳೆಸ್ತಾ ಇದ್ದಾರೆ. ಅದರ ಜೊತೆಗೆ ವಿದ್ಯಾರ್ಥಿಗಳ ಮೂಲಕ ಈ ಕಲೆಯನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸ್ತಾ ಇದ್ದಾರೆ. ನಾವೆಲ್ಲ ಅನೇಕ ವರ್ಷಗಳಿಂದ ಕೇಳಿರುವಂಥ ಪ್ರಸಿದ್ಧಿಯನ್ನು ಹೊಂದಿರುವಂಥ ಶ್ರೀಮತಿ ಪ್ರಮೀಳಾ ಲೋಕೇಶ್ ಇವರು ವಿದುಷಿ. ಭರತನಾಟ್ಯ ಕಲೆಯಲ್ಲಿ ವಿದುಷಿಯಾಗಿ ಕಳೆದ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ಈ ಒಂದು ಕಲಿಕೆಯನ್ನು, ಕಲಾಕಲಿಕೆಯನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸ್ತಾ ಇದ್ದಾರೆ. ವಿಶೇಷವಾಗಿ ಕಡಬ ಭಾಗದಲ್ಲಿ ನೃತ್ಯ ನಿನಾದ ಎನ್ನುವಂಥ ಸಂಸ್ಥೆಯನ್ನು ಕೂಡ ಹುಟ್ಟುಹಾಕಿ ಅದು ಇವತ್ತು ರಜತ ಸಂಭ್ರಮದಲ್ಲಿದೆ. 25 ವರ್ಷಗಳನ್ನು ಪೂರೈಸ್ತಾ ಇದೆ. ಈ 25 ವರ್ಷಗಳಲ್ಲಿ ಕೂಡ ಇಲ್ಲಿ ಮತ್ತು ಈ ಪರಿಸರದ ಅನೇಕ ಕಡೆ ಅವರು ತರಗತಿಯನ್ನು ನೀಡ್ತಾ, ಕಲಾ ತರಗತಿಯನ್ನು ನೀಡ್ತಾ ನೂರಾರು ಸಂಖ್ಯೆಯಲ್ಲಿ ಭರತನಾಟ್ಯ ಕಲಾವಿದರನ್ನು ಅಥವಾ ಇತರ ನೃತ್ಯ ಕಲಾವಿದರನ್ನು ಬೆಳೆಸಿದ್ದಾರೆ. ಬಹುಶಃ ಇಂಥ ಒಂದು ಸಂಭ್ರಮದ ಹೊತ್ತಿನಲ್ಲಿ ಅವರ ಮನದ ಮಾತುಗಳನ್ನು ಅರಿಯುವಂಥ ಈ ಹೊತ್ತು ಎಲ್ಲ ವೀಕ್ಷಕರಿಗೆ ಸ್ವಾಗತ. ನೃತ್ಯ ವಿದುಷಿ, ನೃತ್ಯ ನಿನಾದ ಸಂಸ್ಥೆಯ ಶ್ರೀಮತಿ ಪ್ರಮೀಳಾ ಲೋಕೇಶ್ ಅವರೊಂದಿಗೆ ಮಾತನಾಡೋಣ ಬನ್ನಿ. ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ನೃತ್ಯ ಗುರುಗಳ ಬಗ್ಗೆ ಮಾತಾಡ್ತಾ ಇದೆ ಶ್ರೀಮತಿ ಪ್ರಮೀಳಾ ಲೋಕೇಶ್ ಅವರು. ಈ ಭಾಗದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಒಬ್ಬ ಕಲಾವಿದೆಯಾಗಿ ನೃತ್ಯ ಗುರುವಾಗಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ನಮ್ಮೊಂದಿಗಿದ್ದಾರೆ. ನಮಸ್ತೆ ಪ್ರಮೀಳಕ್ಕ. ನಮಸ್ತೆ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರಗಳು. ಓಕೆ, ರಜತ ಸಂಭ್ರಮದಲ್ಲಿ ಈ ಒಂದು ನೃತ್ಯ ನಿನಾದ ಸಂಸ್ಥೆ ಇದೆ. ರಜತಾವರಣಂ ಎನ್ನುವಂಥ ವಿಶೇಷವಾದ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಎಲ್ಲದರ ಮುಂಚೆ ನಿಮ್ಮೊಂದು ವೈಯಕ್ತಿಕವಾದ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿ. ನಾನು ಹುಟ್ಟಿ ಬೆಳೆದದ್ದು ಪುತ್ತೂರು ತಾಲೂಕಿನ ಪಾಲ್ತಾಡಿ ಗ್ರಾಮದಲ್ಲಿ. ನನ್ನ ಅಜ್ಜ ಶಿವಣ್ಣಗೌಡ ಅಂಥೇಳಿ, ಅವರು ಚಿತ್ರಕಲಾ ಶಿಕ್ಷಕರು ಕೂಡ ಆಗಿದ್ದರು ಸೈಂಟ್ ಫಿಲೋಮಿನಾ ಹೈಸ್ಕೂಲ್ನಲ್ಲಿ. ಜೊತೆಗೆ ಜಲತರಂಗ, ಹಾರ್ಮೋನಿಯಂ, ಮೃದಂಗ ಇದನ್ನು ಕೂಡ ನುಡಿಸ್ತಾ ಇದ್ದರು. ಕಲೆ ಪರಂಪರೆ ಇದೆ. ಹೌದು. ಇನ್ನೂ ವಿಶೇಷ ಏನು ಅಂತೇಳಿದರೆ, ನನ್ನ ನೃತ್ಯ ಗುರುಗಳಾಗಿರುವಂತಹ ಕುತ್ಕಡಿ ವಿಶ್ವನಾಥ ರೈ, ನಯನಾವಿ ರೈ, ವಿದುಷಿ ನಯನಾವಿ ರೈ, ಕರ್ನಾಟಕ ಕಲಾಶ್ರೀ ದಂಪತಿಗಳು. ಆರಂಭದಲ್ಲಿ ಅವರ ನೃತ್ಯ ಸಂಸ್ಥೆಯಲ್ಲಿ ಇದು ಹಾರ್ಮೋನಿ ಮತ್ತು ಮೃದಂಗಕ್ಕೆ ಹೌದು ಅಜ್ಜ ಹೋಗ್ತಾ ಇದ್ರು. ಹಾಗೆ ಅಮ್ಮನೂ ಕೂಡ ಸ್ವಲ್ಪ ಸಮಯ ಅವ್ರ ಜೊತೆ ಕಲ್ತಿದ್ರಂತೆ. ಹಾಗೆ ಅದೊಂದು ಗುರು ಪರಂಪರೆ ಹಾಗೆ ಮುಂದುವರೆದಿದೆ. ಇದೊಂದು ನನಗೆ ಯಾವತ್ತು ನಾನು ನನ್ನ ನೃತ್ಯ ತರಗತಿಯ ಮಕ್ಕಳಿಗೆ ಕೂಡ ಹೇಳುವಂಥದ್ದು, ಗುರುಗಳ ಒಂದು ಸಂಸ್ಥೆಯಲ್ಲಿ ನನ್ನ ತಾತನೂ ಕೂಡ ದುಡಿದಿದ್ದಾರೆ ಅಂತ. ಮದುವೆಯಾಗಿ ಊರಿಗೆ ಬಂದ? ಮದುವೆಯಾಗಿ ಬಂದಿರುವ ಊರು ಕಾಣಿಯೂರು. ಅಲ್ಲಿ ನನ್ನ ಗಂಡ ಇದು ರಿಟೈರ್ಡ್ ಆರ್ಮಿ ಸೇನಾನಿಯಾಗಿ ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ. ಅಲ್ಲಿ ಎಷ್ಟು ದೊಡ್ಡ ಕಲಾ ಪರಂಪರೆ ಅಲ್ಲ, ಆದರೆ ಯಜಮಾನರು ಸ್ವಲ್ಪ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ರಂತೆ ಕಾಲೇಜು ದಿನಗಳಲ್ಲಿ. ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ಕಲಾ ಕುಟುಂಬ ಅಂತಲೇ ಈಗಾಗಲೇ ಹೇಳಿರುವ ಹಾಗೆ. ಹೌದು. ಅದು ಎಲ್ಲಿ ಶಿಕ್ಷಣ ಎಲ್ಲ ಅಲ್ಲಿ ಆಯಿತು? ನನ್ನ ಶಿಕ್ಷಣ, ಪ್ರಾರಂಭದ ಶಿಕ್ಷಣ ಪಾಲ್ತಾಡಿ ಶಾಲೆಯಲ್ಲಿ. ಜನನಿ ಎಲ್ಲರಿಗೂ ಮೊದಲ ಗುರು ಅಂತೆ. ಹಾಗೆ ಅಮ್ಮ ನನಗೆ ನೃತ್ಯವನ್ನು ಕೂಡ ಶಾಲಾ ದಿನಗಳಲ್ಲಿ, ಸ್ಕೂಲ್ ಡೇಗಳಲ್ಲಿ ಹೇಳಿಕೊಡ್ತಾ ಇದ್ರು.
ಅಜ್ಜಿ ಚಿನ್ನಮ್ಮ ಅಂತೇಳಿ ಪಡ್ಪು ಫ್ಯಾಮಿಲಿ, ಚೊಕ್ಕಡಿಯ ಪಡ್ಪು ಫ್ಯಾಮಿಲಿಯವರು. ಹಾಗೆ ಅವರು ಕೂಡ ಸ್ವಲ್ಪ ಕಲೆಯ ಬಗ್ಗೆ ತಿಳುವಳಿಕೆಯನ್ನು ಹೊಂದಿದ್ರು. ತಾತನ ಒಂದು ಬಳುವಳಿಯೂ ಕೂಡ ಇತ್ತೋ ಏನು. ನನ್ನ ತಂದೆ ಶಿಕ್ಷಕರು, ಈಗ ತೀರ್ಕೊಂಡಿದ್ದಾರೆ, ಉಗ್ಗಪ್ಪ ಗೌಡ ಅಂತ ಹೇಳಿ. ಅವರು ಮೂಲತಃ ವಿಟ್ಲದವರು. ಪಾಲ್ತಾಡಿ, ಕೆಯ್ಯೂರು ಹೀಗೆ ಅಲ್ಲಿ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಆಮೇಲೆ ನಾವು ಕಡಬಕ್ಕೆ ಬಂದು ಜಾಗ ತೆಗೆದು ನಾವೀಗ ಇಲ್ಲಿ ವಾಸ್ತವ್ಯವನ್ನು ಮಾಡ್ತಾ ಇದ್ದೇವೆ. ಓಕೆ, ಶಿಕ್ಷಣ ಬಗ್ಗೆ ಹೇಳ್ತಾ ಇದ್ರಿ. ಆನಂತರ ಪ್ರೌಢ ಶಿಕ್ಷಣ ಪ್ರೌಢ ಶಿಕ್ಷಣ ಆಮೇಲೆ ನಾವು ಕೆಯ್ಯೂರಿನಲ್ಲಿ ಹೈಸ್ಕೂಲು 6-7ನೇ ಪ್ರೈಮರಿ ಕೆಯ್ಯೂರಿನಲ್ಲೇ, ಅಲ್ಲೇ ಮತ್ತು ಪ್ರೌಢ ಶಿಕ್ಷಣವನ್ನು 3 ವರ್ಷ ಅಲ್ಲೇ ಮುಂದುವರಿಸಿದ ಮೇಲೆ 2 ವರ್ಷ PUCಯನ್ನು ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಡಿಕೊಂಡೆವು. ಡಿಗ್ರಿಯನ್ನು ಸಂತ ಫಿಲೋಮಿನಾ ಕಾಲೇಜು ಪುತ್ತೂರಿನಲ್ಲಿ ಮಾಡಿಕೊಂಡೆ. ಅದಾದ ಮೇಲೆ ನಾನು 1 ವರ್ಷ PT ಟ್ರೈನಿಂಗನ್ನು ಮಾಡಿಕೊಂಡೆ, ಶಾರೀರಿಕ ಶಿಕ್ಷಕ. ಆದರೆ ಆವಾಗ ನಾವು ಕಲಿತಾ ಇರುವಾಗ ಗೋವಿಂದೇಗೌಡರ ಕಾಲದಲ್ಲಿ ಒಂದಷ್ಟು ಜನರಿಗೆ ಉದ್ಯೋಗ ಸಿಕ್ಕಿತ್ತು. ಹಾಗೆ ನಾವು ಆ ರೀತಿಯಲ್ಲಿ ನಮಗೆ ಸರ್ಕಾರಿ ಉದ್ಯೋಗ ಸಿಕ್ಕಲಿಲ್ಲ. ಆದರೆ ನಾನು 10 ವರ್ಷ ರಾಮಕುಂಜ ಸಂಸ್ಕೃತ ಶಾಲೆಯಲ್ಲಿ ಗೌರವ ಸೇವೆಯನ್ನು ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಅಮ್ಮ ಹೇಳಿದರು, ನೀನು ಇನ್ನು ನೃತ್ಯ ತರಗತಿಯನ್ನೇ ಮುಂದುವರಿಸುವುದಾದರೆ ನೋಡ್ಕೊ ಅಂತೇಳಿ. ಆಮೇಲೆ 2 ವರ್ಷ ಸೈಂಟ್ ಜೋಕಿಮ್ಸು ಹಿರಿಯ ಪ್ರಾಥಮಿಕ ಶಾಲೆ ಕಡಬದಲ್ಲೂ ಕೂಡ ಗೌರವ ಸೇವೆಯಲ್ಲಿದ್ದೆ. ಅಂದರೆ ಕಲಾ ಶಿಕ್ಷಕಿಯೂ ಆಗಿದ್ರಿ, ಶಾರೀರಿಕ ಶಿಕ್ಷಕಿಯಾಗಿದ್ದರು, ಭಾಷಾ ಶಿಕ್ಷಕಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ. ಯಾವಾಗ ಈ ಭರತನಾಟ್ಯ ಆರಂಭದ ಕಲಿಕೆ ಯಾರು ಗುರುಗಳು ಮತ್ತು ಎಲ್ಲಿ ಆಯಿತು? ನನ್ನ ಆರಂಭದ ಗುರುಗಳು ಪುತ್ತೂರಿನಲ್ಲಿ ಹಾರಾಡಿಯಲ್ಲಿ ಪಂದನಲ್ಲೂರು ಶೈಲಿಯ ಗುರುಗಳು ವಾಸುದೇವ ಆಚಾರ್, ಹಾರಾಡಿ ಪುತ್ತೂರು. ಅವರಲ್ಲಿ ಸುಮಾರು 4 ವರ್ಷಗಳ ನೃತ್ಯಾಭ್ಯಾಸವನ್ನು ಮಾಡಿಕೊಂಡೆವು. ಸ್ವಲ್ಪ ಎಕ್ಸಾಮಿಗೆ ಸಮಸ್ಯೆ ಆದ ಕಾರಣ ಆ ಟೈಮಲ್ಲಿ ನಮಗೆ ಎಕ್ಸಾಮ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಆಮೇಲೆ 1 ವರ್ಷ ಬ್ರೇಕ್ ಆಯಿತು. ಆಮೇಲೆ ನನ್ನ ನೃತ್ಯ ಗುರುಗಳು ಅದು ಶಾಲಾ ಶಿಕ್ಷಕರು ಕೂಡ ಆಗಿದ್ದರು. ನನ್ನ ತಂದೆ ತಾಯಿಗಳು ಕೂಡ ಶಾಲಾ ಶಿಕ್ಷಕರು. ಆದ್ದರಿಂದ ಅವರಿಬ್ಬರ ಒಂದು ಸಂಬಂಧದಿಂದಾಗಿ ನಮ್ಮ ಮಕ್ಕಳನ್ನು ನಮ್ಮ ನೃತ್ಯ ತರಗತಿಗೆ ಸೇರಿಸಲಿಕ್ಕೆ ಆಯಿತು. ಆಮೇಲೆ ಪುತ್ತೂರಿನಲ್ಲಿ ನಮ್ಮ ನೃತ್ಯಾಭ್ಯಾಸ ಮುಂದುವರಿಯಿತು. ನೃತ್ಯಕ್ಕೆ ಸಂಬಂಧಪಟ್ಟಂತಹ ಇದು ಜೂನಿಯರು, ಸೀನಿಯರು, ವಿದ್ವತ್ತು ಎಲ್ಲ ಪರೀಕ್ಷೆಗಳನ್ನು ಕೂಡ ಇದು ವಿಶ್ವಕಲಾನಿಕೇತನದ ಗರಡಿಯಲ್ಲಿ ಮಾಡಿಕೊಂಡೆವು. ಅದರ ಜೊತೆಗೆ ಸಾಕಷ್ಟು ಪ್ರದರ್ಶನಗಳನ್ನು ಕೂಡ ಬೇರೆ ಬೇರೆ ಭಾಗವಹಿಸಿದ್ರಲ್ಲ, ಎಲ್ಲಿ ಭಾಗವಹಿಸಿದ್ರು? ಒಬ್ಬ ನೃತ್ಯ ಕಲಾವಿದೆಯಾಗಿ ಎಲ್ಲಿ ಭಾಗವಹಿಸಿದ್ರು? ನೃತ್ಯ ಕಲಾವಿದೆಯಾಗಿ ನಮ್ಮ ದೇಶದ ರಾಜಧಾನಿ ದೆಹಲಿಗೆ 2 ಬಾರಿ ತಂಡವನ್ನು ಕರ್ಕೊಂಡು ಹೋಗಿದ್ದೆವು. ಅದು ನನ್ನ ನೃತ್ಯ ತರಗತಿ ಆರಂಭ ಆದ ಮೇಲೆ ಗುರುಗಳೊಂದಿಗೆ ಹಲವಾರು ವೇದಿಕೆಗಳನ್ನು ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ. ಬೆಂಗಳೂರು, ಮಂಗಳೂರು, ಕರಾವಳಿ ಉತ್ಸವಗಳಲ್ಲಿ ಅಂತೂ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ. ನೃತ್ಯ ತರಗತಿಯ ನಂತರವೂ ಕೂಡ ಒಂದಷ್ಟು ಕಾರ್ಯಕ್ರಮಗಳಾಗಿದ್ದಾವೆ. ಟೀಚರ್ ಜೊತೆಗೆ ಸುಮಾರು ಒಂದು 300-400 ಹತ್ತಿರಕ್ಕೆ ನೃತ್ಯ ಪ್ರದರ್ಶನವನ್ನು ಕೊಟ್ಟಿದ್ದೀವಿ. ಹೌದು. ತುಂಬ ಆ ಬಳಿಕ ಕಲಾವಿದೆಯಾಗಿ ಮಾತ್ರ ಅಲ್ಲ, ಗುರುಗಳಾಗಿ ಕೂಡ ಈಗ ಗೌರವಿಸಲ್ಪಡ್ತಾ ಇದ್ದೀರಿ. ವಿಶೇಷವಾಗಿ ನೃತ್ಯ ನಿನಾದ ಎನ್ನುವಂಥ ಸಂಸ್ಥೆ ಈಗ 25ರ ಸಂಭ್ರಮದಲ್ಲಿರುವಂಥದ್ದು. ಇದರ ಆರಂಭದ ಹಿನ್ನೆಲೆ ಹೇಗೆ? ನೃತ್ಯ ನಿನಾದ ಸಂಸ್ಥೆ ಆರಂಭದಲ್ಲಿ ಇಲ್ಲಿ ನನ್ನ ಗುರುಗಳೇ ಸುಳ್ಯ ಪದವಿನ ಪದಡ್ಕದಿಂದ ಬಂದು ಕ್ಲಾಸನ್ನು ಮಾಡ್ತಾ ಇದ್ದರು. ಅವರ ಅನಾರೋಗ್ಯದ ನಿಮಿತ್ತವಾಗಿ ಅದೇ ಸಮಯದಲ್ಲಿ 2001ರಲ್ಲಿ ನನಗೆ ನಾನು ನೃತ್ಯ ವಿದ್ವತ್ತನ್ನು ಮಾಡಿಕೊಂಡೆ. ಗುರುಗಳು ಆಗ ತಿಳಿಸಿದರು, ನೀನು ಕ್ಲಾಸನ್ನು ಮುಂದುವರಿಸು, ನನಗೆ ಬಂದು ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತೇಳಿ. ಹಾಗೆಯೇ ಗುರುಗಳ ಸಂಪೂರ್ಣ ಆಶೀರ್ವಾದದಿಂದ ಅವರ ಸೌಭಾಗ್ಯ ಅಂತ ನನ್ನ ಸೌಭಾಗ್ಯ ಅಂತ ನಾನು ಬಯಸ್ತೇನೆ. ಯಾಕಂದರೆ ಗುರುಗಳು ಕೈ ಎತ್ತಿ ಕೊಟ್ಟಿರುವಂತಹ ಕ್ಲಾಸ್ ಅದು. ಹಾಗೆ ಅದನ್ನು ನಾನೀಗ 25 ವರ್ಷ ಆಯಿತು ಅಂತ ಹೇಳಿದರೆ ನನಗೆ ನಂಬಲಿಕ್ಕೆ ಆಗೋದಿಲ್ಲ, ಅಷ್ಟು ವರ್ಷದಿಂದ ಈ ಕ್ಲಾಸ್ ಆಗ್ತಾ ಇದೆ ಅಂತೇಳಿ. ಎಷ್ಟು ವಿದ್ಯಾರ್ಥಿಗಳು ಕಲ್ತಿರ್ಬೋದು? ಈಗ ಸುಮಾರು ಕಲಿತು ಹೋಗಿರೋರು 3,000 ಮಕ್ಕಳು ಆಗಿರ್ಬೋದು 25 ವರ್ಷದಲ್ಲಿ. ಈಗ ಪ್ರಸ್ತುತ 175 ಮಕ್ಕಳು ಕ್ಲಾಸಿಗೆ ಬರ್ತಾ ಇದ್ದಾರೆ. 5 ಕಡೆಗಳಲ್ಲಿ, ಕಡಬ ಪರಿಸರದ 5 ಕಡೆಗಳಲ್ಲಿ ನೃತ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇನೆ ಈಗ ನಾನು. ಮೂಲ ಕಡಬವೇ, ಆಮೇಲೆ ಆಲಂಕಾರು, ಬಲ್ಯ, ಬಿಳಿನೆಲೆ, ಈಗ ಕುಂಬ್ಳಾಡಿ. ಹಾಗೆ ಒಟ್ಟು ಹೆಚ್ಚಾಗಿ ಗ್ರಾಮೀಣ ಭಾಗ. ನಗರ ಪ್ರದೇಶದಲ್ಲಿ ಇಂಥ ಕಲಿಯುವಿಕೆ ಬಹಳ ಸುಲಭ, ಆರ್ಥಿಕ ಸಂಪನ್ಮೂಲಗಳು ಎಲ್ಲವೂ ಇರ್ತದೆ. ಆದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಕಲಿಯುವುದು ಎರಡೂ ಕೂಡ ತುಂಬ ಕಷ್ಟಕರ. ಹೇಗೆ ಸವಾಲುಗಳು, ಆರಂಭಿಕ ಸವಾಲುಗಳೆಲ್ಲ ಹೇಗಿತ್ತು? ಆರಂಭದ ಸವಾಲುಗಳು ಅಂತೇಳಿದರೆ ಮಕ್ಕಳಿಗೆ ಆರಂಭದಲ್ಲಿ ಬಂದು ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು. ಯಾಕಂದರೆ ವಾಹನದ ವ್ಯವಸ್ಥೆಗಳು ಇರಲಿಲ್ಲ.
ಆವಾಗ ಕಡಬವೇ ಮೂಲವಾಗಿ ಇದ್ದದ್ದು ಆರಂಭದಲ್ಲಿ. ಆಮೇಲೆ ಬಿಳಿನೆಲೆಯ ಕ್ಲಾಸುಗಳು. ಇಲ್ಲಿ ಪೇಟೆಗಿಂತ ಸುಮಾರು 7-8 ಕಿಲೋಮೀಟರ್ ದೂರದಿಂದ ಬಂದು ಕಲಿತಂತಹ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ. ಆ ಕಾಲದಲ್ಲಿ ಅವರಿಗೂ ಕಷ್ಟ, ಬಂದೋಗ್ಲಿಕ್ಕೂ ಕಷ್ಟ, ಆರ್ಥಿಕವಾಗಿಯೂ ಕಷ್ಟ ಇತ್ತು. ಆದರೆ ಆಗಿನ ಮಕ್ಕಳನ್ನು ಈಗಿನ ಮಕ್ಕಳಿಗೆ ಹೋಲಿಸಿದರೆ ಅವರಲ್ಲಿ ಇದ್ದಂತಹ ಕಲಿಕೆಯ ಪ್ರೀತಿ ಮತ್ತು ಹೌದು, ಆಮೇಲೆ ಗುರುಗಳಲ್ಲಿರುವಂತಹ ಒಂದು ಭಕ್ತಿ ಇರ್ಬೋದು, ಒಂದು ಶ್ರದ್ಧೆ ಇರ್ಬೋದು, ಅದು ಏನು ಹೇಳ್ಬೋದು, ಅದಕ್ಕೆ ವರ್ಣನೆಗೆ ಇಲ್ಲದು ಅಂತ ನಾನು ಇವತ್ತು ಕೂಡ ಅದನ್ನು ಎಲ್ಲ ಕ್ಷೇತ್ರಗಳಂತೆ ಇದು ಕೂಡ ಬದಲು ಖಂಡಿತ ಆಗಿದೆ. ಯಾಕಂದರೆ ಈಗದ ಹೆತ್ತವರು ಎಲ್ಲರೂ ಕೂಡ ಉದ್ಯೋಗಗಳನ್ನು ಮಾಡ್ತಾ ಇರುವುದರಿಂದ ಅವರಿಗೂ ಕೂಡ ಸಮಯದ ಅಭಾವವಿದೆ. ಶಾಲೆಗಳಲ್ಲೂ ಕೂಡ ಅವರಿಗೆ ಒಂದಷ್ಟು ಒತ್ತಡಗಳು ಇದ್ದೇ ಇವೆ. ಎಲ್ಲವನ್ನೂ ಹೊಂದಿಸಿಕೊಂಡು ಬರ್ತಾ ಇದ್ದಾರೆ. ಅದು ಒಂದು ಸಂತೋಷವೇ. ಜೊತೆಗೆ ಬಹುಶಃ ನೀವು ಕಲಿಯುವಂಥ ಸಂದರ್ಭದ ಈ ಕಲೆ ಭರತನಾಟ್ಯ ಮತ್ತು ಈಗ ನೀವು ಕಲಿಸ್ತಾ ಇರುವಂಥದ್ದು ಈ ಕಲಾ ಪ್ರಕಾರದ ಮಟ್ಟಿಗೂ ಬದಲಾವಣೆಗಳಾಗಿದೆಯಾ? ಆಗಿದೆ. ನಾವೀಗ ಆರಂಭದಲ್ಲಿ ಕಲಿತಾ ಇದ್ದದ್ದು ನನ್ನ ಪಂದನಲ್ಲೂರು ಶೈಲಿಯ ನೃತ್ಯ ಗುರುಗಳಿಂದ ಕಲಿತದ್ದರ ಜೊತೆಗೆ ಕರ್ನಾಟಕ ಕಲಾಶ್ರೀ ದಂಪತಿಗಳು ಅವರು ಮೈಸೂರು ಶೈಲಿಯ ವಿದ್ಯೆಯನ್ನು ಕೊಟ್ಟವರು. ಅದು ಎರಡೂ ಕೂಡ ಒಂದು ಸಮ್ಮಿಳಿತವಾಗಿದೆ ಅಂತೇಳಿ ನನ್ನ ಒಂದು ಮನಸ್ಸಿಗೆ ಬಂದಂತಹ ಒಂದು ಯೋಚನೆ. ಅದೇ ಭದ್ರ ಬುನಾದಿ. ಅದು ಎರಡೂ ಗುರುಗಳ ಪಾಠವೂ ಕೂಡ ಗಟ್ಟಿ ಪಾಠವೇ. ಅದು ಅದರ ಒಂದು ಆಧಾರದಲ್ಲಿ ಈಗ ಪಾಠಗಳು ಹೋಗ್ತಾ ಉಂಟು. ಮತ್ತೀಗ ಸ್ವಲ್ಪ ಬದಲಾವಣೆಗಳು ಮಾಡಿಕೊಂಡಿದ್ದೇವೆ. ಅಂದರೆ ಆಗದ ಕೆಲವು ಅಡವುಗಳ ಮಾಡ್ತಾ ಇದ್ದ ಪೂರ್ತಿಯಲ್ಲ, ಸ್ವಲ್ಪ ಬದಲಾವಣೆಗಳು ಆಗಿದ್ದಾವೆ. ಈ ಪರಿಸರ, ಈ ಕಡಬ ಅಥವಾ ಈ ಭಾಗದ ಪರಿಸರ ನಿಮ್ಮ ಸಂಸ್ಥೆಯನ್ನು ಯಾವ ರೀತಿ ಸ್ವೀಕರಿಸಿದೆ? ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿದೆ ಅಂತಲೇ ನಾನು ಯೋಚನೆ ಮಾಡ್ತೇನೆ. ಯಾಕೆಂತೇಳಿದರೆ ಒಂದು ಸಂಸ್ಥೆ 25 ವರ್ಷ ಬಂದಿದೆ ಅಂತೇಳಿದರೆ ಅದಕ್ಕೆ ಯಶಸ್ಸಿಗೆ ಕಾರಣ ಪೋಷಕರು ಮತ್ತು ವಿದ್ಯಾರ್ಥಿಗಳು. ಅವರು ಇಲ್ಲ ಅಂತಂದರೆ ನಾವು ಕಲಿತಿರುವ ವಿದ್ಯೆಯನ್ನು ಪ್ರಚಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. 2001ರಿಂದ ಇವತ್ತಿನವರೆಗೂ ಕೂಡ ಅದು ಏನಿದ್ರೂ ಏನು ನೃತ್ಯ ಸಂಸ್ಥೆ ಮೇಲೆ ಎತ್ತರಕ್ಕೆ ಬೆಳೆದಿದೆ ಅಂತೇಳಿದರೆ ಸಂಪೂರ್ಣ ಸಹಕಾರ ಊರಿನವರದ್ದು ಇದೆ, ಕಲಾ ಪೋಷಕರದ್ದು ಇದೆ, ಮತ್ತು ನೃತ್ಯ ವಿದ್ಯಾರ್ಥಿಗಳದ್ದು ಇದೆ. ಅದರ ಜೊತೆಗೆ ತಮ್ಮ ಶಿಷ್ಯರು ಕೂಡ ವಿದುಷಿಗಳಾಗಿದ್ದಾರೆ? ಹೌದು, ಆಗಿದ್ದಾರೆ. ಕೆಲವರು ನೃತ್ಯ ತರಗತಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಒಬ್ಬಳು ನೃತ್ಯ ಕಲಿಕಾ ಕೇಂದ್ರವನ್ನು ಆರಂಭ ಮಾಡಿದ್ದಾರೆ. ಆಮೇಲೆ ಸುಳ್ಯದ ಒಂದು ನನ್ನ ಶಿಷ್ಯ, ಅವಳು ಕೂಡ ಕ್ಲಾಸನ್ನು ಮಾಡ್ತಾ ಇದ್ದಾರೆ. 3-4 ವಿದ್ಯಾರ್ಥಿಗಳ ನೃತ್ಯ ಸಂಸ್ಥೆಗಳು ಈಗಾಗಲೇ ಆರಂಭವಾಗಿವೆ. ಏನು ಗುರಿ ಇದೆ ಮುಂದೆ? ಅದೇ 25ರ ನಂತರ ಇನ್ನೂ ಹೆಚ್ಚಿನ ಸಾಧನೆ ಅನ್ನುವುದು ಅದಕ್ಕೆ ಕೊನೆ ಅಂತ ಇಲ್ಲ, ನಿಂತ ನೀರಲ್ಲ. ಅದು ಹರಿತಾ ಇರಬೇಕು. ಅದಕ್ಕೆ ವಿದ್ಯಾರ್ಥಿಗಳ ಪ್ರೋತ್ಸಾಹವೂ ಬೇಕು, ಅವರಲ್ಲಿ ಇನ್ನೂ ಕಲಿಯುವ ಹುಮ್ಮಸ್ಸು ಬೇಕು. ಮುಖ್ಯವಾಗಿ ನಾನು ಹೇಳೋದು ಅಂತೇಳಿದರೆ ಅವರ ಅಭ್ಯಾಸ ಮಾಡಬೇಕು ಅಂತ. ಒತ್ತಡದ ಜೀವನ ಎಲ್ಲರಿಗೂ ಈಗ ಬಂದಿದೆ ಪ್ರಸ್ತುತ. ಆದರೆ ಅದರಲ್ಲಿ ಒಂದು ಸಮಯವನ್ನು ಮಾಡಿಕೊಂಡು ನೃತ್ಯ ವಿದ್ಯೆಯನ್ನು ಮುಂದುವರಿಸಬೇಕು ಅಂತಾದರೆ ಅವರು ಶ್ರಮ ಖಂಡಿತ ಇದೆ. ಯೋಜನೆ ಅಂತ ಹೇಳಿದರೆ ಮೊದಲಿಗೊಂದು ಆರಂಭದಲ್ಲಿ ನಾನು ಯೋಚನೆ ಮಾಡಿದ್ದೊಂದು ಕಲಾಗ್ರಾಮ ಇಲ್ಲೇನಾದ್ರು ಮಾಡಬೇಕು ಅಂತ. ಆದರೆ ಅಷ್ಟು ಆರ್ಥಿಕವಾದ ಸ್ವಲ್ಪ ಹಿನ್ನಡೆ ಉಂಟು ಈಗಲೂ ಕೂಡ. ಮತ್ತು ನಮಗೆ ಕಡಬದಲ್ಲಿ ಬಹಳ ವಿಸ್ತಾರವಾಗಿ ಅದನ್ನು ಕೊಂಡೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಮುಂದೆ ಏನು ಆಗ್ತದೆ ಅಂತ ಗೊತ್ತಿಲ್ಲ. ಅಂತೂ 25 ದಾಟಿ ಹೋಗ್ತಾ ಇದ್ದೇವೆ. 30 ಆಗಲಿ 50ಕ್ಕೆ ಕಾಲಿಡ್ಲಿ ಅಂತೇಳಿ ಒಂದು ಆಸೆ. ಹೌದು. ಜೊತೆಗೆ ಯಾವ ರೀತಿ ಕಾರ್ಯಕ್ರಮ ನಡೀತದೆ ನಾಳ್ದು? ಈಗ ನಾಡಿದಿಗೆ 20ನೇ ತಾರೀಕಿನಂದು ನಮ್ಮ ಕಾರ್ಯಕ್ರಮ ಆರಂಭ ಆ ದಿನ ನಡೆಯುವಂಥದ್ದು. ಬಹಳ ಸುಂದರವಾದ ಒಂದು ಹೆಸರನ್ನು ನಮ್ಮ ಸಂಸ್ಕೃತ ಅಧ್ಯಾಪಕರು ಸೂಚಿಸಿದ್ದಾರೆ, ರಜತಾರ್ಣವಂ ಅಂತೇಳಿ. ಮಧ್ಯಾಹ್ನದ ಹೊತ್ತಿಗೆ ಅಂದರೆ ಒಂದು ಸಂಜೆಯ 4 ಕಾಲರ ಹೊತ್ತಿಗೆ ನಟರಾಜನ ಒಂದು ಸ್ಥಾಪನೆಯ ರೀತಿಯಲ್ಲಿ ಮಾಡಿ, ಆಮೇಲೆ ಆರಂಭದ ದೀಪ ಪ್ರಜ್ವಲನೆ ಮಾಡ್ತಾರೆ ನನ್ನ ಗುರುಗಳಾಗಿರುವಂತಹ ವಿದುಷಿ, ಕರ್ನಾಟಕ ಕಲಾಶ್ರೀ ವಿದುಷಿ ನಯನಾ ವೀರಯ್ಯವರು. ಆಮೇಲೆ ನೃತ್ಯ ಕಾರ್ಯಕ್ರಮ ನಡೀತದೆ. ಅದಾದ ನಂತರ ಮಧ್ಯದಲ್ಲಿ ಸಭಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಬಳಿಕ ಮತ್ತೆ ನೃತ್ಯ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮತ್ತು ಹೊಸದಾಗಿ ನಾವು ಒಂದು ಸಪ್ತಮಾತೃಕ ಅಂತ ಹೇಳುವಂಥ ಒಂದು ನೃತ್ಯ ರೂಪಕವನ್ನು ರೆಡಿ ಮಾಡಿದ್ದೇವೆ. ಇದನ್ನು ರಚನೆ ಮಾಡಿಕೊಟ್ಟವರು ಡಾಕ್ಟರ್ ವಿಶ್ವನಾಥ ಎನ್ ಪುತ್ತೂರು ಇವರು. ಇದಕ್ಕೆ ನೃತ್ಯ ಸಂಯೋಜನೆ ಮತ್ತು ಲಯ ವಿನ್ಯಾಸವನ್ನು ಮಾಡಿಕೊಟ್ಟವರು ವಿದ್ವಾನ್ ಮಂಜುನಾಥ ಎನ್ ಪುತ್ತೂರು. ಹಾಗೆ ಇವರ ಒಂದು ಸಮರ್ಥ ನಿರ್ದೇಶನದಲ್ಲಿ
ನೃತ್ಯ ರೂಪಕವೂ ಕೂಡ ಚೆನ್ನಾಗಿ ಮೂಡಿ ಬರ್ತದೆ ಅಂತ ಒಂದು ಆಶಯ ಉಂಟು. ಮಕ್ಕಳು ಕೂಡ ಹೆಚ್ಚು ಶ್ರಮಪಟ್ಟು ಕಲ್ತಿದ್ದಾರೆ. ಆದರೆ ಮಕ್ಕಳಿಗೂ ಕೂಡ ಒಂದು ಪರೀಕ್ಷೆಯ ಒಂದು ಗೊಂದಲ ಇತ್ತು, ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡ ಇತ್ತು. ಅದರ ಎಡೆಯಲ್ಲಿ ನೃತ್ಯಾಭ್ಯಾಸವನ್ನು ಮಾಡಿದ್ದಾರೆ. ಹಾಗೆ ಒಂದು ಕಾರ್ಯಕ್ರಮ ನಾಲ್ದು ಯಶಸ್ವಿ ಆಗುತ್ತದೆ ಅಂತೊಂದು ನಂಬಿಕೆ ಉಂಟು. ಜೊತೆಗೆ ನಿಮ್ಮ ಫ್ಯಾಮಿಲಿಯ ಪರಿಚಯವನ್ನು ಮಾಡಿ. ನನ್ನ ಯಜಮಾನರು ರಿಟೈರ್ಡ್ ಆರ್ಮಿ, ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದವರು, ಸಿಗ್ನಲ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಮಕ್ಕಳು ಉದ್ಭವ್ ಮತ್ತು ಉದೀಪ್ ಅಂತೇಳಿ. ದೊಡ್ಡವ ಈ ಸಲ 10ನೇ ತರಗತಿ ಪರೀಕ್ಷೆಯನ್ನು ಬರೆದಿದ್ದಾನೆ. ಎರಡನೇವ ಇನ್ನೂ 9ನೇ ತರಗತಿಯಲ್ಲಿ ಕಲೀಲಿಕ್ಕಿದ್ದಾನೆ. ನೃತ್ಯದ ಮೇಲೆ ಆಸಕ್ತಿ ಇದೆಯಾ? ಆಸಕ್ತಿ ಅವರಂದರೆ ಆರಂಭದಲ್ಲಿ ಇತ್ತು, ಇಲ್ಲಿ ಅಂದರೆ ನನ್ನ ಜೊತೆಗಿರುವಾಗಿತ್ತು. ಅವರಿಬ್ಬರೂ ಕೂಡ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದರಿಂದಾಗಿ ಅವರಿಗೆ ಬಹಳ ಭಾರಿ ದೊಡ್ಡ ಆಸಕ್ತಿ ಕುಂಠಿತ ಆಗಿದೆ ಅಂತ ಹೇಳ್ಬೋದು. ಆದರೆ ಸಣ್ಣವನು ಅಲ್ಲಿ ಶಾಲೆಯಲ್ಲಿ ಅವರಿಗೆ ಇದು ಸಂಗೀತ ತರಗತಿ ನಡೀತಾ ಇರೋದರಿಂದ ಅದಕ್ಕೆ ಸೇರಿಕೊಂಡಿದ್ದಾನೆ. ದೊಡ್ಡವನಿಗೆ ಸ್ವಲ್ಪ ಅವಕಾಶ ಕಮ್ಮಿ ಆಯಿತು. ಹಾಗೆ ನೃತ್ಯ ಜೀವನವನ್ನು ಅವರು ಮುಂದುವರಿಸ್ತಾರೆ ಅಂತ ಹೇಳಿ ಬಹಳ ದೊಡ್ಡ ಆಶಯ ಏನಿಲ್ಲ, ಇಲ್ಲ. ಇಬ್ಬರು ಹುಡುಗರಾಗಿದ್ದರಿಂದ ಏನೋ ಗೊತ್ತಿಲ್ಲ. ಹಾಗೆ ಮೇಡಮ್, ಪ್ರಮೀಳಾ ಲೋಕೇಶ್ ಅವರು ನೃತ್ಯಪಟುವಿನ ಜೊತೆಗೆ ಹಾಡುಗಾರ್ತಿ ಕೂಡ. ಯಾಕಂದರೆ ಸಹಜವಾಗಿ ಅದು ಒಂದಕ್ಕೊಂದು ಪೂರಕ ಆಗಿರುವಂಥದ್ದು. 4 ಯಾವುದಾದ್ರೂ ಸಾಲುಗಳು ನಮ್ಮ ವೀಕ್ಷಕರಿಗೆ. ಹಾಲು ಮಲೆ, ಜೇನು ಮಲೆ, ಗುಂಜಿ ಮಲೆ, ಗುರು ಗುಂಜಿ ಮಲೆ, 7 ಮಲೆ 77 ಮಲೆಗಳಲ್ಲಿ ತಪ್ಪದೇ ನಲಿದು ನಾಟ್ಯವಾಡತಕ್ಕಂಥ ನಮ್ಮಪ್ಪ ಮಲೆ ಮಾದೇಶ್ವರ ಈಗೊಂದ್ಸಾರಿ ಉಘೇ ಅನ್ರಪ್ಪೋ, ಉಘೇ ಉಘೇ ಉಘೇ. ಆ ಆ ಓ ಓ ಆ ಆ ಓ ಓ. ಸರಿ ಪ್ರಮೀಳಾ ಮೇಡಮ್, ನಿಮ್ಮ ಈ ಒಂದು ರಜತ ಸಂಭ್ರಮ ಕಾರ್ಯಕ್ರಮ ಯಶಸ್ವಿ ಆಗುವುದರ ಜೊತೆಗೆ ನಿಮ್ಮ ನೃತ್ಯ ನಿನಾದ ಸಂಸ್ಥೆ ಕೂಡ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಬೆಳವಣಿಗೆಯನ್ನು ಕಾಣಲಿ ಎನ್ನುವುದು ನಮ್ಮ ಆಶಯ ಕೂಡ. ನಮಸ್ತೆ. ಧನ್ಯವಾದಗಳು. ಓಕೆ, ನಮ್ಮೊಂದಿಗೆ ಒಂದಷ್ಟು ಪೋಷಕರು ಕೂಡ ಇದ್ದಾರೆ. ಈ ಒಂದು ಕಲಾ ಸಂಸ್ಥೆಗೆ ವಿದ್ಯಾರ್ಥಿಗಳನ್ನು, ಮಕ್ಕಳನ್ನು ಕಳಿಸಿಕೊಡುವಂಥ ಪೋಷಕರು ಇದ್ದಾರೆ. ಎಲ್ಲರಿಗೂ ಕೂಡ ನಮಸ್ತೆ. ನಮಸ್ತೆ. ಬಹುಶಃ ಏನು ನಿಮ್ಮ ಮಕ್ಕಳು ಕಲಿತಾ ಇರುವಂಥ ಒಂದು ಕಲಾ ಸಂಸ್ಥೆ ಇವತ್ತು ರಜತ ಸಂಭ್ರಮವನ್ನು ಆಚರಿಸ್ತಾ ಇದೆ. ನಿಮ್ಗೆ ಕೂಡ ಖುಷಿ ಅಲ್ವಾ? ತುಂಬ ಖುಷಿ. ಹೇಗೆ ಗುರುಗಳ ಬಗ್ಗೆ ಏನು ಹೇಳ್ತೀರಿ? ಗುರುಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ನಾವು ಪ್ರತಿನಿತ್ಯ ನೋಡ್ತಾ ಇರುವ ಹಾಗೆ ಈ ಒಂದು 10 ತಿಂಗಳಿನಿಂದ ನಿರಂತರವಾಗಿ ಮಕ್ಕಳೊಟ್ಟಿಗೆ ಬೆರೆತು ಈಗ ಒಂದು ಹಂತಕ್ಕೆ ಬಂದು ನಿಲ್ಲಿಸಿದ್ದಾರೆ ಮಕ್ಕಳನ್ನು. ತುಂಬ ಖುಷಿ ಆಗ್ತದೆ. ಈ 25ರ ಸಂಭ್ರಮದ ಜೊತೆಗೆ ನಮ್ಮ ಮಕ್ಕಳು ಪಾಲ್ಗೊಳ್ಳುವಿಕೆ ನಮಗೆ ತುಂಬಾ ಖುಷಿ ಕೊಟ್ಟಿದೆ. ನಿಮ್ಮ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ? ಕಲಿತಿದ್ದಾರೆ ಮಗಳು. ಎಷ್ಟು ವರ್ಷ? 3 ವರ್ಷ ಆಯಿತು. 3 ವರ್ಷ ಆಯಿತು. ಪ್ರಿಯ ವೀಕ್ಷಕರೇ, ನೃತ್ಯ ವಿದುಷಿ ಪ್ರಮೀಳಾ ಲೋಕೇಶ್ ಅವರು ಹೇಳ್ತಾ ಇದ್ದು ಸುಮಾರು 3000ಕ್ಕೂ ಅಧಿಕ ಕಲಾವಿದರನ್ನು ಅವರು ಸೃಷ್ಟಿ ಮಾಡಿದ್ದಾರೆ, ಕಲಿಸಿದ್ದಾರೆ ಅಂತ. ಈಗ ಪ್ರಸ್ತುತ ಕಲಿಯುತ್ತಾ ಇರುವಂಥ ಒಂದಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಅವರು ಗುರುಗಳ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಹೇಗೆ ಹೆಸರು? ಲಿಖಿತ. ಎಲ್ಲಿ ಮನೆ? ಎಡಮಂಗಲ. ಎಡಮಂಗಲ. ಹೇಳಿ ಗುರುಗಳ ಬಗ್ಗೆ. ಅವರು ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ. ತುಂಬ ವೇದಿಕೆಯಲ್ಲೆಲ್ಲ ನೀನು ಪ್ರದರ್ಶನ ಮಾಡಿದೆಯಾ? ಅಂದರೆ ಸಿಕ್ಕಿದಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಓಕೆ, ಹೇಗೆ ಹೆಸರು? ನನ್ನ ಹೆಸರು ಬ್ರಾಹ್ಮಿ ಅಂತ, ಎಡಮಂಗಲದಿಂದ ಬರ್ತೇನೆ. ನಾನು ನೃತ್ಯ ತರಗತಿಗೆ ಸೇರಿ 10 ವರ್ಷ ಆಯಿತು. ಮ್ಯಾಮ್ ಬಗ್ಗೆ ಹೇಳಬೇಕಂತ ಹೇಳಿದರೆ ಅವರು ಮುಂಚೆ ಹೇಗಿದ್ರು ಇವಾಗ ಸಹ ಆಗಿದ್ದಾರೆ. ಅವರ ಎನರ್ಜಿಗೆ ನಾವು ಮೆಚ್ಚಲೇಬೇಕು. ಮತ್ತು ತುಂಬ ಸಪೋರ್ಟಿವ್ ಸಹ, ಪೇಷನ್ಸ್ ತುಂಬ ಉಂಟು, ಜಾಸ್ತಿ ಕೋಪ ಮಾಡಿಕೊಳ್ಳೋದಿಲ್ಲ ಅವರು. ಮತ್ತು ನಮಗೆ ತುಂಬ ಚಾನ್ಸ್ ಕೊಟ್ಟಿದ್ದಾರೆ. ಸ್ಟೇಜಲ್ಲಿ ನಮ್ಮನ್ನು ಗುರುತಿಸಿ ನಮಗೆ ನೃತ್ಯ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಸಾನ್ವಿ ಗೌಡ ಅಂತ. ನಾನು ಇಲ್ಲೇ ಕಡಪದಿಂದ ಬಂದಿದ್ದೇನೆ. ನಮ್ಮ ಮೇಡಮ್ ನಾವು ಏನು ಸಾಧಿಸಬೇಕು ಅಂದರೂ ಕೂಡ ಅವ್ರು ಸಪೋರ್ಟಾಗಿ ನಿಲ್ತಾರೆ. ಅವ್ರು ಹೇಳಿಕೊಡೋದು ಹೇಗೆಂದರೆ ಅವರ ಮಗಳಿಗೆ ಹೇಗೆ ಹೇಳಿಕೊಡ್ತಾರೆ ಅದೇ ರೀತಿ ಎಲ್ಲರಿಗೆ ಹೇಳಿಕೊಡ್ತಾರೆ. ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ. ನನ್ನ ಹೆಸರು ದೀಕ್ಷಾ. ನನ್ನ ಮನೆ ಕಡಬದಲ್ಲಿ. ನಾನು ಡ್ಯಾನ್ಸ್ ಕ್ಲಾಸಿಗೆ ಸೇರಿ 8 ವರ್ಷ ಆಯಿತು. ಮ್ಯಾಮ್ ನಮಗೆ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ. ಮತ್ತು ತುಂಬ ಕಡೆ ನಮಗೆ ಚಾನ್ಸ್ ಕೊಟ್ಟಿದ್ದಾರೆ. ಯಾರನ್ನು ಕೂಡ ಕ್ಲಾಸಿಗೆ ಬರಲಿಲ್ಲ ಆದರೆ ಯಾರನ್ನು ಕೂಡ ಬಿಡೋದಿಲ್ಲ, ಮ್ಯಾಮ್ ಬೈಯೋದಿಲ್ಲ. ನೃತ್ಯ ಗುರುಗಳ ಇನ್ನೊಂದಷ್ಟು ಸೀನಿಯರ್ ಸ್ಟೂಡೆಂಟ್ಸ್ ಅಂದರೆ ಹಿರಿಯ ವಿದ್ಯಾರ್ಥಿಗಳು ಕೂಡ, ಕಲಾವಿದರು ಕೂಡ ನಮ್ಮ ಜೊತೆಗಿದ್ದಾರೆ. ನಾನು 6ನೇ ಕ್ಲಾಸಲ್ಲಿದ್ದಾಗ ನಮ್ಮ ಮೇಡಮಿನ ಕ್ಲಾಸಿಗೆ ಜಾಯ್ನ್ ಆಗಿರೋದು. ಇಲ್ಲಿ ಕಡಬದಲ್ಲಿ ಫಸ್ಟ್ ಕ್ಲಾಸ್ ಮಾಡ್ತಾಯಿದ್ರು ಅವರು. ಆನಂತರ ಒಂದು ಜೂನಿಯರ್ ಎಕ್ಸಾಮ್ ಆದ ನಂತರ ಒಂದು 15 ವರ್ಷಗಳ ಕಾಲ ಗ್ಯಾಪ್ ತಗೊಂಡು ಈಗ ನಾನು, ನನ್ನ ಮಗಳು
ಇಬ್ಬರು ಕೂಡ ಪುನಃ ಈಗ ಮೇಡಮ್ ಜೊತೆ ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಕ್ಲಾಸನ್ನು. ತಾಯಿ ಮಗಳು ಇಬ್ರು ಕರೀತಾರೆ. ಹೌದು, ಅವರು ಮೇಡಮ್ ಅಂತೂ ತುಂಬ ಆ ಟೈಮಲ್ಲಿ ಯಾವ ಒಂದು ಎನರ್ಜಿ ಅವರಲ್ಲಿ ಇತ್ತು ಅದೇ ಒಂದು ಎನರ್ಜಿ ಅವರಲ್ಲಿ ಇದೆ. ಹಾಗೆ ನಾನು 15 ವರ್ಷಗಳ ನಂತರ ಬಂದಾಗ ತುಂಬ ಖುಷಿಯಲ್ಲಿ ನನ್ನನ್ನು ಪುನಃ ಅವರಿಗೆ ಸ್ವೀಕರಿಸಿದ್ದಾರೆ. ನನ್ನ ಹೆಸರು ಮನಸ್ವಿ. ನಾನು ವಿದ್ವತ್ತಿಗೆ ಇಲ್ಲಿ ಮೇಡಮ್ ಹತ್ರ ಕಲ್ತಿರೋದು. ಸುಮಾರು 10 ವರ್ಷ ನಾನು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೆ. ಸುಮಾರು ಅವಕಾಶಗಳನ್ನು ನನಗೆ ಇಲ್ಲಿ ಕೊಟ್ಟಿದ್ದಾರೆ. ಇವತ್ತು ಏನು ಈ ನೃತ್ಯ ನಿನಾದದ ಈ ರಜತ ಸಂಭ್ರಮ ಇದೆಯೋ, ನಮ್ಮ ಮನೆಯಲ್ಲಿ ಆಗುವಂಥ ಕಾರ್ಯಕ್ರಮದಷ್ಟೇ ನಮಗೆ ಖುಷಿ, ನಮ್ಮ ಮನೆಯ ಸಂಭ್ರಮ ಇದು. ಅಷ್ಟು ಖುಷಿ ಆಗ್ತಾ ಇದೆ. ಮತ್ತು ಇವಾಗ ಸುಮಾರು ವರ್ಷ ನಾನು ಮದುವೆಯಾಗಿ ಶೃಂಗೇರಿಯಲ್ಲಿ ನೆಲೆಸಿರೋದ್ರಿಂದ ಮತ್ತೆ ನನಗೆ ಇಲ್ಲಿ ಈಗ ಅವಕಾಶ ಕೊಟ್ಟು ಒಂದು ಡ್ಯಾನ್ಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ಗೆಜ್ಜೆ ಕಟ್ಟೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮೇಡಮ್. ತುಂಬ ಖುಷಿ ಆಗ್ತಾ ಇದೆ. ಸಾರಿಕಾ, ನಾನು 2ನೇ ಕ್ಲಾಸಿಂದ ಜಾಯಿನ್ ಆಗಿದ್ದೆ. ಜೂನಿಯರ್ ಎಕ್ಸಾಮ್ ಆದ ನಂತರ ತುಂಬ ಗ್ಯಾಪ್ ಆಯಿತು, 10 ವರ್ಷ ಆಯಿತು. ಈಗ ಓಲ್ಡ್ ಸ್ಟೂಡೆಂಟ್ ಆಗಿ ಸ್ವೀಕರಿಸಿದ್ದಾರೆ. ಈಗ ಸ್ಟೇಜ್ ಪ್ರೋಗ್ರಾಮ್ಗೆ ಕರೆದಿದ್ದಾರೆ. ವೀಕ್ಷಕರೇ, ನೋಡಿದ್ರಲ್ಲ, ಕೇಳಿದ್ರಲ್ಲ, ಕಡಬದಲ್ಲಿ ಕಾರ್ಯಾಚರಿಸ್ತಾ ಇರುವಂಥ ನೃತ್ಯ ನಿನಾದ ಸಂಸ್ಥೆ ಕಳೆದ 25 ವರ್ಷಗಳಿಂದ ಈ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಲಾವಿದರನ್ನು ಸೃಷ್ಟಿ ಮಾಡಿದೆ. ನೃತ್ಯ ಗುರುಗಳಾಗಿರುವಂಥ ವಿದುಷಿ ಪ್ರಮೀಳಾ ಲೋಕೇಶ್ ಅವರು ಈ ವಿದ್ಯಾರ್ಥಿಗಳನ್ನು, ಈ ಕಲಾವಿದರನ್ನು ಸೃಷ್ಟಿ ಮಾಡಿದ್ದಾರೆ. ಇವರ ಈ ಒಂದು ಕಲಾ ಸಂಸ್ಥೆ ಇದೇ ರೀತಿ ಬೆಳೆಯಲಿ ಅನ್ನುವುದು ನಮ್ಮ ಆಶಯ ಕೂಡ. ಕಡಬದಿಂದ ಕ್ಯಾಮರಾ ಪರ್ಸನ್ ಮಧುಕೃಷ್ಣ ಕಾಯರ್ತೋಡಿ ಮತ್ತು ಸುದ್ದಿ ಬಳಗದ ವಿಜಯಕುಮಾರ್ ಕಡಬ ಜೊತೆ ನಾನು ದುರ್ಗಾಕುಮಾರ್ ನಾಯಕಿದೆ. ಸುದ್ದಿ ನ್ಯೂಸ್ ಸುಳ್ಯ.